ಎಲ್ರಿಗೂ ನಮಸ್ಕಾರ. ಇವತ್ತು ಆದಾಯ ತೆರಿಗೆ ಏನು ಕಾನೂನಿದೆ, ಇದರಲ್ಲಿ ಒಂದು ಹೊಸದಾಗಿ ಸೆಕ್ಷನ್ 206 ಅನ್ನೋದನ್ನು ಹಾಕಿದ್ದಾರೆ. ಇದು ದಿನಾಂಕ 1/7/2021 ಜಾರಿಗೆ ಬರುತ್ತೆ. ಈ ಹೊಸದಾದಂಥ ಸೆಕ್ಷನ್ ಇದೆಯಲ್ಲ 206 ಇದು ಆಲ್ರೆಡಿ ಏನು TDS ಮಾಡ್ತಿದ್ದಾರೆ ಅವ್ರುಗಳಿಗೆ ಅಡಿಷ್ನಲ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಈ ಸೆಕ್ಷನ್ನು 1 ಜುಲೈಯಿಂದ ಜಾರಿಗೆ ಬರ್ತಾ ಇದೆ. ಈ ಸೆಕ್ಷನ್ದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ಈ ಸೆಕ್ಷನ್ ಪ್ರಕಾರ ಯಾರು TDS ಮಾಡ್ತಿದ್ದಾರೋ ಅವರು ಏನು ದರ ನಿಗದಿಯಾಗಿದೆ, 1% ಇರ್ಬೋದು, 2% ಇರ್ಬೋದು, ಆ ದರಕ್ಕಿಂತ ಹೆಚ್ಚಿನ ದರದಲ್ಲಿ TDS ಮಾಡಬೇಕು ಅಷ್ಟೇ ಹೊರತು ಇನ್ನೇನು ಸ್ಪೆಷಲ್ಲಾಗಿ ಎಕ್ಸ್ಟ್ರಾ ಕಷ್ಟದ್ದೇನಿಲ್ಲ. ತುಂಬ ಸುಲಭ. ಒಂದು. ಎರಡನೇದು, ಈ ಪರ್ಟಿಕ್ಯುಲರ್ ಸೆಕ್ಷನ್ ಇದೆಯಲ್ಲ 206 ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅಂದರೆ, ಯಾರ್ಯಾರು TDS ಮಾಡ್ತಿದ್ದಾರೋ, ಆಲ್ರೆಡಿ ಮಾಡ್ಕೊಂಬಂದಿದ್ದಾರೋ ಅವರೆಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಉದಾಹರಣೆಗೆ ಸರ್ಕಾರಿ ಕಚೇರಿಗಳಿರ್ಬೋದು, ಅಲ್ಲಿ ಜಿಲ್ಲಾ ಪಂಚಾಯಿತಿಯವರು, ಆರೋಗ್ಯ ಇಲಾಖೆಯವರು, ಮೂಡ ನಗರಸಭೆ, ಮಹಾನಗರ ಪಾಲಿಕೆ ಮುಂತಾದವರು ತಾವು ಏನು ಪಾವತಿ ಮಾಡ್ತಾರೆ ಅಲ್ಲಿ TDS ಆಲ್ರೆಡಿ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ. ಈ ಏನು TDS ಆಲ್ರೆಡಿ ನೀವು ಮಾಡ್ತಿದ್ದೀರಾ ಅದ್ರ ಜೊತೆಗೆ ಹೊಸದಾಗಿ ಒಂದು ಚಿಕ್ಕದಾಗಿ ಒಂದು ಅಮೆಂಡ್ಮೆಂಟ್ ಇದು ಅಷ್ಟೇ. ಏನಪ್ಪ ಅಂತಂದರೆ, ಈ ನೀವು ಯಾರಿಗೆ ಪೇಮೆಂಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ, ಅಂದರೆ ನಿಮ್ಮಿಂದ ಪಾವತಿನ ರಿಸೀವ್ ಮಾಡ್ತಾನಲ್ಲ, ಪೇಮೆಂಟ್ ರಿಸೀವ್ ಮಾಡ್ತಾನಲ್ಲ, ಆ ವ್ಯಕ್ತಿ ಕಾಲಕ್ಕೆ ಆದಾಯ ತೆರಿಗೆ ಕಾಯ್ದೆಯಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ITR ಅಂತ ಕರಿತೀವಲ್ಲ, ಈ ITRನ್ನು ಫೈಲ್ ಮಾಡ್ಕೊಂಡು ಬಂದಿದ್ರೆ ಈ ಹೊಸ 206 ನಮಗೇನು ತೊಂದರೆ ಕೊಡೋದಿಲ್ಲ. ಈ ತೊಂದರೆ ಎಲ್ಲಿ ಅಂತಂದರೆ, ನಾವು ಏನು ಪಾವತಿ ಮಾಡ್ತಾ ಇದ್ದೀವಿ ಆ ಪಾವತಿನ, ಆ ಪೇಮೆಂಟನ್ನು ರಿಸೀವ್ ಮಾಡೋಂಥ ವ್ಯಕ್ತಿ ತನ್ನ ಆದಾಯ ತೆರಿಗೆ ರಿಟರ್ನನ್ನು ಕಾಲಕ್ಕೆ ಫೈಲ್ ಮಾಡಿಲ್ಲದೆ ಹೋದರೆ ಅಂಥ ಕೇಸಲ್ಲಿ ಸೆಕ್ಷನ್ 206 ಅನ್ವಯ ಆಗುತ್ತೆ. ಒಂದು ಉದಾಹರಣೆ ತಗೋಬೇಕಾದ್ರೆ, ನಿಮ್ಮಲ್ಲಿ ಒಬ್ಬ ಗುತ್ತಿಗೆದಾರ ಇದ್ದಾನೆ. ಅವನಿಗೆ ನೀವು ವರ್ಷ ಒಂದು ಏನು ಗುತ್ತಿಗೆ ಆಗಿರುತ್ತೆ ಅದಕ್ಕೆ ಪೇಮೆಂಟ್ ಮಾಡ್ತಾ ಇರ್ತೀರ. ಏನು ನಿಗದಿತ ದರ 1% ಇದೆ. 1%ಅಲ್ಲಿ TDS ಮಾಡ್ಕೊಂಡು ಬಂದಿದ್ದೀರ. ಪ್ರತಿ ವರ್ಷ ಆ ಗುತ್ತಿಗೆದಾರ ಆದಾಯ ತೆರಿಗೆ ಕಾಯ್ದೆ ಅಡಿಯಲ್ಲಿ ತನ್ನ ಸ್ವಂತ ITRನ ಫೈಲ್ ಮಾಡಬೇಕು. ಸೊ ಈ ಏನು ಗುತ್ತಿಗೆದಾರ ಇದ್ದಾನೆ ವರ್ಷ ಆದಾಯ ತೆರಿಗೆ ಅಡಿಯಲ್ಲಿ ITR ಫೈಲ್ ಮಾಡಿದರೆ ನೀವು 206 ಸೆಕ್ಷನ್ ಬಗ್ಗೆ ಅಷ್ಟು ಗಮನ ಕೊಡೋದೇನು ಬೇಕಿಲ್ಲ. 206 ಬಗ್ಗೆ ಯಾವಾಗ ನೀವು ಗಮನ ಕೊಡಬೇಕು ಅಂತಂದರೆ, ನಿಮ್ಮ ಗುತ್ತಿಗೆದಾರ ತನ್ನ ITRನ್ನು ಫೈಲ್ ಮಾಡದೇ ಇದ್ದಾವಾಗ ನೀವು ಈ 206 ಸೆಕ್ಷನ್ ಪ್ರಕಾರ ನೀವು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಆಮೇಲೆ ಈ ಪರ್ಟಿಕ್ಯುಲರ್ ಸೆಕ್ಷನ್ ಇರೋದು ಹೈಯರ್ ರೇಟಲ್ಲಿ TDS ಮಾಡಬೇಕು ಅಂತ. ಈಗ ಏನು ರೇಟ್ ಇದೆ, 1% ಇರ್ಬೋದು, 2% ಇರ್ಬೋದು, 10% ಇರ್ಬೋದು. ಈ ನಾರ್ಮಲ್ ರೇಟ್ ಇದೆಯಲ್ಲ, ಮಾಮೂಲಿ ವರ್ಷದಿಂದ ನೀವು TDS ಮಾಡ್ಕೊಂಬಂದಿದ್ದೀರಲ್ಲ, ಆ ರೇಟ್ಗಿಂತ ಸ್ವಲ್ಪ ಜಾಸ್ತಿ ರೇಟಲ್ಲಿ ನೀವು TDS ಮಾಡಬೇಕಾಗುತ್ತೆ. ಯಾರು ITR ಫೈಲ್ ಮಾಡಲ್ವೋ ಅವ್ರುಗಳಿಗೆ ನೀವು ಸ್ವಲ್ಪ ಜಾಸ್ತಿ ರೇಟಲ್ಲಿ ನೀವು TDS ಮಾಡಬೇಕಾಗುತ್ತೆ. ಈ 2021-22 ಹಣಕಾಸು ವರ್ಷ ಈಗ ನಡೀತಾ ಇದೆ ಅಲ್ವಾ, 1/7/2021 ಈ ಹೊಸ ಸೆಕ್ಷನ್ ಲಾಗೂ ಆಗುತ್ತೆ ಅಂತಂದರೆ, ನಾವು ಈಗ 2021-22 ಹಣಕಾಸು ವರ್ಷದಲ್ಲಿದ್ದೀವಿ. ಇವತ್ತು 1 ಜುಲೈ 2021 ಅಂತ ಅಂದ್ಕೊಂಡ್ರೂ ಕೂಡ ಈಗ ನಾವು ಏನು ಹಣಕಾಸು ಪಾವತಿ ಮಾಡ್ತಾ ಇದ್ದೀವಿ, ಕಾಂಟ್ರಾಕ್ಟರ್ಗಳಿಗಾಗಿರ್ಬೋದು ಅಥವಾ ಪ್ರೊಫೆಷ್ನಲ್ಸ್ಗಾಗಿರ್ಬೋದು, ಈ ಪಾವತಿಗೆ ನಾನು ಹೈಯರ್ ರೇಟಲ್ಲಿ TDS ಮಾಡಬೇಕೋ ಅಥವಾ ಹಳೆ ರೇಟಲ್ಲಿ TDS ಮಾಡಬೇಕೋ ಅನ್ನೋದನ್ನು ನೀವು ನಿರ್ಧಾರ ಮಾಡಿಕೊಳ್ಬೇಕು. ಈ ನಿರ್ಧಾರ ಮಾಡಬೇಕಾದ್ರೆ ಯಾರು ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಕಾಲಾನುಕ್ರಮದಲ್ಲಿ ಮಾಡ್ಕೊಂಬಂದಿರ್ತಾರೋ ಅವ್ರಿಗೆ ನೀವು ಮಾಮೂಲಿ ರೇಟಲ್ಲಿ TDS ಮಾಡಿ. ಈ TDS ಮಾಡೋಕ್ಕೂ ಮುನ್ನ ಈ ಯಾರಿಂದ ನೀವು TDS ಮಾಡ್ತಿದ್ದೀರೋ ಅವರು ಹಣಕಾಸು ವರ್ಷ 2018-19 ಆಗಿರ್ಬೋದು ಅಥವಾ ಹಣಕಾಸು ವರ್ಷ 2019-20 ಜ್ಞಾಪಕ ಇಟ್ಕೊಳ್ಳಿ. ಆಸ್ ಆನ್ 1 ಜುಲೈ 2021 ನೀವು ನೋಡಬೇಕು ಹಣಕಾಸು ವರ್ಷ 2018-19 ಮತ್ತು ಹಣಕಾಸು ವರ್ಷ 2019-20 ಈ 2 ವರ್ಷಗಳ ITRನ್ನು ನಿಮ್ಮ ಗುತ್ತಿಗೆದಾರ, ನಿಮ್ಮ ಪ್ರೊಫೆಷ್ನಲ್ ಯಾರು ನಿಮಗೆ ಸರ್ವಿಸ್ ರೆಂಡರ್ ಮಾಡ್ತಿದ್ದಾನೆ ಅವನು ITRನ್ನು ಫೈಲ್ ಮಾಡಿದರೆ
ನೀವು ಹಳೆ ರೇಟ್ ಏನಿದೆ ಟಿ ಡಿ ಎಸ್ ರೇಟು ಆ ದರದಲ್ಲೇ ನೀವು ಟಿ ಡಿ ಎಸ್ ಮಾಡಿ ತೊಂದರೆ ಇಲ್ಲ. ಯಾವ ವ್ಯಕ್ತಿಗೆ ನೀವು ಹಣವನ್ನು ಪಾವತಿ ಮಾಡ್ತಿದ್ದೀರೋ ಆ ವ್ಯಕ್ತಿ ಹಣಕಾಸು ವರ್ಷ 2018-19 ಮತ್ತು ಹಣಕಾಸು ವರ್ಷ 2019-20 ಐ ಟಿ ಆರ್ ಫೈಲ್ ಮಾಡಿಲ್ವೋ ಅಂಥ ವ್ಯಕ್ತಿಗೆ ನೀವು ಹೈಯರ್ ರೇಟಲ್ಲಿ ಟಿ ಡಿ ಎಸ್ ಮಾಡಬೇಕಾಗುತ್ತೆ. ಈ 2020-21 ಈಗ ಕನ್ಸಿಡರ್ ಮಾಡಬಾರ್ದು. ಯಾಕಂದರೆ ಆ್ಯಸ್ ಆನ್ ಟುಡೇ ಅಂತ ಇಟ್ಕೊಳ್ಳಿ, ಇವತ್ತು 1 ಜುಲೈ ಅಂತ ಇಟ್ಕೊಂಡ್ರೆ ಇವತ್ತಿನ ದಿವಸ 2020-21 ರಿಟರ್ನ್ ಫೈಲಿಂಗ್ ಡ್ಯೂ ಡೇಟ್ ಇನ್ನೂ ಮುಗಿದಿಲ್ಲ. ಹಾಗಾಗಿ 2020-21 ವರ್ಷವನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಅದರ ಹಿಂದೆ 2 ವರ್ಷವನ್ನು ಕನ್ಸಿಡರ್ ಮಾಡಬೇಕು. 2020-21 ರಿಟರ್ನ್ ಫೈಲಿಂಗ್ ಡ್ಯೂ ಡೇಟ್ ಉದಾಹರಣೆಗೆ ಸೆಪ್ಟೆಂಬರ್ 30 ಅಂತ ಇಟ್ಕೊಳ್ಳಿ. ನೀವು ಅಕ್ಟೋಬರ್ನಲ್ಲಿ ಟಿ ಡಿ ಎಸ್ ಮಾಡಬೇಕಾದ್ರೆ ಅಕ್ಟೋಬರ್ ಸಮಯದಲ್ಲಿ 2020-21 ರಿಟರ್ನ್ ಫೈಲಿಂಗ್ ಡ್ಯೂ ಡೇಟ್ ಮುಗಿದು ಹೋಗಿರೋದ್ರಿಂದ ನೀವು 2 ಹಣಕಾಸು ವರ್ಷ ಅಂದರೆ 2019-20 ಮತ್ತು 2020-21 ಕನ್ಸಿಡರ್ ಮಾಡಬೇಕು. ಆಗ 2018-19 ನಮಗೆ ಬೇಡ. ಅಲ್ಲಿಗೆ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ನಾವು ಯಾವ ಮಂತಲ್ಲಿ ಟಿ ಡಿ ಎಸ್ ಮಾಡ್ತಾ ಇದ್ದೀವೋ ಆ ಮಂತಿಂದ ಹಿಂದೆ ನೋಡಿ, ಹಿಂದೆ 2 ಹಣಕಾಸು ವರ್ಷಗಳು ಅದರದ್ದು ಟಿ ಡಿ ಎಸ್ ಫೈಲಿಂಗ್ ಡ್ಯೂ ಡೇಟ್ ಆಗಿರಬೇಕು. ಅಂಥ 2 ವರ್ಷಗಳದ್ದು ಐ ಟಿ ಆರ್ ಫೈಲ್ ಮಾಡಿದರೆ ನಿಮ್ಮ ಡಿಡಕ್ಟಿ ನೀವು ನಾರ್ಮಲ್ ರೇಟಲ್ಲಿ ಟಿ ಡಿ ಎಸ್ ಮಾಡಿ. ರಿಟರ್ನ್ ಫೈಲ್ ಮಾಡಿಲ್ಲ ಆದರೆ ನೀವು ಹೈಯರ್ ರೇಟಲ್ಲಿ ಟಿ ಡಿ ಎಸ್ ಮಾಡಬೇಕಾಗಿ ಬರ್ಬೋದು. ಈ ಮುಂದಿನ ಪ್ರಶ್ನೆ ಅಂದರೆ, ಆ ವ್ಯಕ್ತಿ ಇದನ್ನಲ್ಲ, ನೀವು ಯಾರಿಗೆ ಪೇಮೆಂಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡಿದನೋ ಮಾಡಿಲ್ವೋ ಅಂತ ಹೇಗೆ ಖಚಿತಪಡಿಸ್ಕೊಳ್ಬೋದು? ಸೊ ಮೊದಲನೇದಾಗಿ ನೀವು ಅವನನ್ನು ಕೇಳಿ, ನೋಡಪ್ಪ ಸೆಕ್ಷನ್ 206A ಅಂತ ಹೊಸ ಸೆಕ್ಷನ್ ಬಂದಿದೆ, ನೋಡಪ್ಪ ನಾನು ಹೈಯರ್ ರೇಟಲ್ಲಿ ಟಿ ಡಿ ಎಸ್ ಮಾಡ್ತೀನಿ. ಮಾಡಬಾರ್ದು ಅಂದರೆ ನೀನು ನಿನ್ನ ರಿಟರ್ನ್ ಫೈಲ್ ಮಾಡಿದೆಯಲ್ಲ ಹಣಕಾಸು ವರ್ಷ 2018-19 ಮತ್ತು 2019-20 ಈ 2 ಹಣಕಾಸು ವರ್ಷಗಳಿಗೆ ಏನು ರಿಟರ್ನ್ ಫೈಲ್ ಮಾಡಿದೆಯಾ ಅದರದ್ದು ಐ ಟಿ ಆರ್ ವಿ ನನಗೆ ತಂದುಕೊಡು. ಅವನು ತಂದುಕೊಟ್ರೆ ಅದೇ ನಿಮಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸು ಅವನು 2 ವರ್ಷದ ರಿಟರ್ನ್ ಫೈಲ್ ಮಾಡಿದ್ದಾನೆ ಅಂತ. ಹಾಗಾಗಿ ಅವನಿಗೆ ನಾರ್ಮಲ್ ರೇಟಲ್ಲಿ ಟಿ ಡಿ ಎಸ್ ಮಾಡಿ. ಈ ಯಾರು ನಿಮಗೆ ಐ ಟಿ ಆರ್ ಕಾಪೀಸನ್ನ ಕೊಡಲ್ವೋ ಅದರ ಅರ್ಥ ಅವನು ಐ ಟಿ ಆರ್ ಫೈಲ್ ಮಾಡಿಲ್ಲ ಹಿಂದಿನ 2 ವರ್ಷಗಳಿಗೆ. ಹಾಗಾಗಿ ಅವನಿಗೆ ಏನು ಟಿ ಡಿ ಎಸ್ ಮಾಡಬೇಕು ಅದು ಹೈಯರ್ ರೇಟಲ್ಲಿ ಟಿ ಡಿ ಎಸ್ ಮಾಡಬೇಕಾಗುತ್ತೆ. ಮತ್ತು ಈ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ಕೂಡ ಆದಾಯ ತೆರಿಗೆ ರಿಟರ್ನ್ ಯಾರ್ಯಾರು ಸಬ್ಮಿಟ್ ಮಾಡಿಲ್ಲ ಅವರದ್ದು ಒಂದು ಪಟ್ಟಿನ ಕೊಟ್ಟಿದ್ದಾರೆ. ನೀವು ಆದಾಯ ತೆರಿಗೆ ಅವರೊಂದು ವೆಬ್ಸೈಟ್ ಹೇಳಿದ್ದಾರೆ, ಅಲ್ಲಿಗೆ ಹೋಗಿ ನೀವು ಆ್ಯಸ್ ಎ ಟ್ಯಾಕ್ಸ್ ಡಿಡಕ್ಟರ್ ಅಲ್ಲಿ ನೋಂದಣಿ ಮಾಡಿಕೊಂಡು ಅಲ್ಲಿ ನೀವು ಯಾರಿಗೆ ಹಣಕಾಸು ಪಾವತಿ ಮಾಡಬೇಕೋ ಆ ವ್ಯಕ್ತಿದು ಪ್ಯಾನ್ ನಂಬರ್ ಹಾಕಿದ್ರೆ ಸಿಸ್ಟಮ್ ತೋರಿಸುತ್ತೆ ನಿಮಗೆ ಇವನು ರಿಟರ್ನ್ ಫೈಲ್ ಮಾಡಿದ್ದಾನೆ ಅಥವಾ ರಿಟರ್ನ್ ಫೈಲ್ ಮಾಡಿಲ್ಲ. ನೀವು ಹೆಚ್ಚಿನ ದರದಲ್ಲಿ ಟಿ ಡಿ ಎಸ್ ಮಾಡಬೇಕೋ ಬೇಡವೋ ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಈ 2ನೇ ಕಂಡೀಷನ್ ಏನಪ್ಪ ಅಂತಂದರೆ, ಅವನು ಮೊದಲನೇ ಕಂಡೀಷನಲ್ಲಿ ಏನಾಗುತ್ತೆ, 2 ವರ್ಷದ ರಿಟರ್ನು ಫೈಲ್ ಮಾಡಿದ್ದ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಫೈಲ್ ಮಾಡಿಲ್ಲದೆ ಹೋದರೆ 2 ವರ್ಷದ ರಿಟರ್ನ್ ಫೈಲ್ ಮಾಡಿಲ್ಲದೆ ಹೋದರೆ ಇನ್ನೊಂದು ಕಂಡೀಷನ್ ಇದೆ. ಏನಪ್ಪ ಅಂತಂದರೆ, ಆ 2 ವರ್ಷಗಳಲ್ಲಿ ಅವನದು ಒಟ್ಟು ಟಿ ಡಿ ಎಸ್ಸು ಮತ್ತು ಟಿ ಸಿ ಎಸ್ ಸೇರಿ ಪ್ರತಿ ವರ್ಷ 50,000ಕ್ಕಿಂತ ಕಡಿಮೆ ಇದ್ದರೆ ನೀವು ಹೈಯರ್ ಟಿ ಡಿ ಎಸ್ ಮಾಡೋದು ಬೇಕಿಲ್ಲ. ಯಾವ ವ್ಯಕ್ತಿ ತನ್ನ 2 ವರ್ಷಗಳ ರಿಟರ್ನ್ ಫೈಲ್ ಮಾಡಿಲ್ಲ ಮತ್ತು ಅವನ ಟಿ ಡಿ ಎಸ್ ಮತ್ತು ಟಿ ಸಿ ಎಸ್ ಆ ಪ್ರತಿ ವರ್ಷದಲ್ಲಿ 50,000ಕ್ಕಿಂತ ಜಾಸ್ತಿ ಇರಬೇಕು. ಅಂದರೆ ಅವನೊಂದು ಸ್ವಲ್ಪ ದೊಡ್ಡ ಕಾಂಟ್ರಾಕ್ಟರ್ ಥರನೇ ಆಗ್ತಾನೆ. ಒಂದು ವರ್ಷದಲ್ಲಿ ಒಟ್ಟು 50,000 ಟಿ ಡಿ ಎಸ್ ಆಗಿದೆ ಅಂದರೆ ಚೆನ್ನಾಗಿ ಟರ್ನ್ ಓವರ್ ಮಾಡ್ತಿದ್ದಾನೆ. ಸೊ ಚೆನ್ನಾಗಿ ಟರ್ನ್ ಓವರ್ ಮಾಡ್ತಿದ್ದಾನೆ. ಅವನು 2 ವರ್ಷದಲ್ಲಿ ಟಿ ಡಿ ಎಸ್ಸು ಟಿ ಸಿ ಎಸ್ 50,000ಕ್ಕಿಂತ ಜಾಸ್ತಿ ಇದೆ, ಇವನು ಐ ಟಿ ಆರ್ ಫೈಲ್ ಮಾಡಿಲ್ಲ. ಇಂಥ ವ್ಯಕ್ತಿಗಳ ಕೇಸಲ್ಲಿ ನೀವು ಹೈಯರ್ ರೇಟಲ್ಲಿ ಟಿ ಡಿ ಎಸ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಒಂದು ಯಾವನ್ ಐ ಟಿ ಆರ್ ಫೈಲ್ ಮಾಡಿದಾನೋ ಅವನ ಬಗ್ಗೆ ಮರೆತುಬಿಡಿ, ಹೈಯರ್ ರೇಟ್ ಅಪ್ಲಿಕೇಬಲ್ ಆಗಲ್ಲ. ನೀವು ಯಾರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾರು ಐ ಟಿ ಆರ್ ಫೈಲ್ ಮಾಡಿರಲ್ವೋ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 1 ಐ ಟಿ ಆರ್ ಫೈಲ್ ಮಾಡಿರಬಾರ್ದು, 2 ಆ ಹಿಂದೆ 2 ವರ್ಷಗಳಲ್ಲಿ ಟಿ ಡಿ ಎಸ್ ಮತ್ತು ಟಿ ಸಿ ಎಸ್ 2 ಕೂಡಿಕೊಂಡ್ರೆ 50,000ಕ್ಕಿಂತ ಪ್ರತಿ ವರ್ಷದಲ್ಲಿ ಜಾಸ್ತಿ ಆಗಿರಬೇಕು. ಅಂಥವ್ರಿಗೆ ಹೈಯರ್ ರೇಟ್ ಆಫ್ ಟಿ ಡಿ ಎಸ್ ಅಪ್ಲಿಕೇಬಲ್ ಆಗುತ್ತೆ.
ಈ ಹೈಯರ್ ರೇಟ್ ಏನಿದೆ ಇದು ಕೆಲವು ಸೆಕ್ಷನ್ಗಳಲ್ಲಿ ಪಾವತಿ ಮಾಡಬೇಕಾದ್ರೆ ಅಪ್ಲೈ ಆಗಲ್ಲ. ಅದು ಯಾವುದು ಅಂತ ಗಮನಿಸೋಣ. ಸೆಕ್ಷನ್ 192, ಸೆಕ್ಷನ್ 192A, 194B, 194BB, 194LBC ಮತ್ತು 194N ಅಂತ ಈ ಸೆಕ್ಷನ್ಗಳನ್ನ ಸ್ಪೆಸಿಫೈ ಮಾಡಿದ್ದಾರೆ. ಈ ಸೆಕ್ಷನ್ ಅಡಿಯಲ್ಲಿ ನೀವು ಪಾವತಿ ಮಾಡೋರಾಗಿದ್ದರೆ ನಿಮಗೆ 206AB ಸೆಕ್ಷನ್ ಅಪ್ಲಿಕೇಬಲ್ ಆಗಲ್ಲ. ಈ 192A ಈ ಪೇಮೆಂಟು ಯಾವುದು ಕವರ್ ಆಗುತ್ತೆ ಈ ಸೆಕ್ಷನ್ಗಳಲ್ಲಿ ಅಂತಂದರೆ, ನೀವು ನಿಮ್ಮ ಉದ್ಯೋಗಿಗಳಿಗೆ ಕೊಡುವಂಥ ಸಂಬಳ ಆಗಿರ್ಬೋದು, ಆಮೇಲೆ ಪ್ರಾವಿಡೆಂಟ್ ಫಂಡ್ ಪಾವತಿ ಆಗಿರ್ಬೋದು, ಕ್ರಾಸ್ ವರ್ಡ್ ಪಝಲ್ಸ್ ಅಂತ ಇದೆಲ್ಲ ಒಂಥರ ಗೇಮ್ ಜೂಜಿದ್ದಂಗೆ, ಆಮೇಲೆ ಕುದುರೆ ಜೂಜು, ಇದ್ರ ಮೇಲೆ ಕೊಡುವಂಥ ದುಡ್ಡು ಪ್ರೈಸ್ ಬಂದಿರುತ್ತಲ್ಲ, ಕುದುರೆ ಜೂಜಲ್ಲಿ ಪ್ರೈಸ್ ಬಂದಿರುತ್ತೆ, ಕ್ರಾಸ್ವರ್ಡ್ ಪಝಲಲ್ಲಿ ಪ್ರೈಸ್ ಬಂದಿರುತ್ತೆ. ಈ ಪ್ರೈಸ್ ಮನಿ ಕೊಡಬೇಕಾದ್ರೆ ಏನು TDS ಮಾಡಬೇಕು ಅದಕ್ಕೆ. ಮತ್ತು ಈ ಬ್ಯಾಂಕಲ್ಲಿ ಈ ನಗದು ವಿತ್ಡ್ರಾವಲ್ ಮಾಡ್ತಿರಲ್ಲ, ಕ್ಯಾಶ್ ವಿಡ್ರಾವಲ್ಲು, ಒಂದು ಲಿಮಿಟ್ಗಿಂತ ಜಾಸ್ತಿ ಕ್ಯಾಶ್ ವಿಡ್ರಾವಲ್ ಮಾಡಿದ್ರೆ ಅಲ್ಲೂ ಕೂಡ TDS ಮಾಡ್ತಾರೆ ಬ್ಯಾಂಕ್ನವರು. ಅವರಿಗೂ ಕೂಡ ಈ ಹೊಸ ಸೆಕ್ಷನ್ನು 206AB ಅಪ್ಲೈ ಆಗಲ್ಲ. ಸೊ ನೀವು ಪಾವತಿ ಮಾಡಬೇಕಾದ್ರೆ ನೀವು ಮಾಡೋವಂಥ ಪಾವತಿ ಈ ಸೆಕ್ಷನ್ಗಳಲ್ಲಿ ಆಗ್ತಾ ಇದೆಯಾ, ಈ ಸೆಕ್ಷನ್ ಕೆಳಗಡೆ ಬರ್ತಾ ಇದೆಯಾ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಈ ಸೆಕ್ಷನ್ ಕೆಳಗಡೆ ನೀವು ಮಾಡೋವಂಥ ಪಾವತಿಗೆ ಹೊಸ ಸೆಕ್ಷನ್ನು 206AB ಅಪ್ಲಿಕೇಬಲ್ ಆಗಲ್ಲ. ಆಮೇಲೆ ಅನಿವಾಸಿ ಭಾರತೀಯರಿಗೆ ಪಾವತಿ ಮಾಡ್ತಾ ಇದ್ರೂ ಕೂಡ ಈ ಕಾನೂನು ಅವರಿಗೆ ಅನ್ವಯಿಸೋದಿಲ್ಲ. ಸೊ ನೀವು ನೋಡ್ಕೊಳ್ಬೇಕು ನಾನು ಯಾವ ಸೆಕ್ಷನ್ನಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ. ಸೆಕ್ಷನ್ 192, 192A ಈ ರೀತಿ ಸೆಕ್ಷನ್ನಲ್ಲಿ ಮಾಡ್ತಾ ಇದ್ದರೆ ಅದಕ್ಕೆ ಹೈಯರ್ TDS ಬೇಕಿಲ್ಲ. ನೀವು ನಾರ್ಮಲ್ ರೇಟಲ್ಲಿ ಏನು TDS ಮಾಡ್ತಾ ಇದ್ರೋ ಆ ರೇಟಲ್ಲೇ TDS ಮಾಡ್ಕೊಳ್ಬೋದು. ಸೊ ಯಾರು ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡಿಲ್ಲ ಹಿಂದಿನ 2 ವರ್ಷಗಳಿಗೆ ಹಾಗೂ ಹಿಂದಿನ 2 ವರ್ಷಗಳಲ್ಲಿ ಒಟ್ಟು TDS ಮತ್ತು TCS ಪ್ರತಿ ವರ್ಷದಲ್ಲಿ 50,000 ರೂಪಾಯಿ ಜಾಸ್ತಿ ಇರುತ್ತೋ, ಇದೆರಡು ಕಂಡೀಷನ್ ಫುಲ್ಫಿಲ್ ಮಾಡಿರೋರಿಗೆ ಹೆಚ್ಚಿನ ದರದಲ್ಲಿ TDS ಮಾಡಬೇಕು ಅಂತ ತಿಳ್ಕೊಂಡ್ವಿ. ಹಾಗಾದರೆ ಹೆಚ್ಚಿನ ದರ ಅಂದರೆ ಎಷ್ಟು? ಹೆಚ್ಚಿನ ದರ ಅಂದರೆ ನಂಬರ್ 1 ಪಾವತಿ ಮೊತ್ತದ 5%. ಅಂದರೆ ಈಗೆಲ್ಲ ಏನು ಮಾಡ್ತಾ ಇದ್ದೀರಾ ನೀವು, ಗುತ್ತಿಗೆದಾರರಿಗೆ 1% TDS ಮಾಡ್ತಾ ಇದ್ದೀರಾ. ಈಗ 5% ಮಾಡಬೇಕು. ನಂಬರ್ 2 TDS ಮಾಡಲು ನಿಗದಿಯಾಗಿರುವ ದರದ 2 ಪಟ್ಟು. ಅಂದರೆ ಅದೇ ಗುತ್ತಿಗೆದಾರನ ತಗೊಂಡ್ರೆ ನಿಮಗೆ TDS ಮಾಡೋಕ್ಕೆ ನಿಗದಿಯಾಗಿರೋ ದರ 1, ಅದರ 2 ಪಟ್ಟು ಅಂದರೆ 2% ಆಯಿತು. ಸೊ ಮೊದಲನೇ ಇದರಲ್ಲಿ 5% ಹೇಳ್ತಾರೆ, ಎರಡನೇದರಲ್ಲಿ 2% ಆಯಿತು. ಇದು 2ರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದು TDS ಮಾಡಬೇಕು. ಅಲ್ಲಿಗೆ ಒಬ್ಬ ಗುತ್ತಿಗೆದಾರ ಹಿಂದೆ 2 ವರ್ಷಗಳಲ್ಲಿ ಒಂದು ITR ಫೈಲ್ ಮಾಡಿಲ್ಲ, ಹಾಗೆ TDS ಮತ್ತು TCS ಎರಡೂ ಕೂಡಿದವಾಗ ಪ್ರತಿ ವರ್ಷಕ್ಕೆ 50,000 ರೂಪಾಯಿ ದಾಟಿದೆ ಅಂತ ಗುತ್ತಿಗೆದಾರಂಗೆ ನೀವು ಎಷ್ಟು TDS ಮಾಡಬೇಕಪ್ಪ ಅಂತಂದರೆ, ಪಾವತಿ ಮೊತ್ತದ 5% ಅಥವಾ TDS ಮಾಡಲು ನಿಗದಿಯಾಗಿರುವ ದರದ 2 ಪಟ್ಟು ಅಂದರೆ 2%, 5% ಅಥವಾ 2%, ಇದೆರಡರಲ್ಲಿ ಯಾವುದು ಜಾಸ್ತಿ? ಪಾವತಿ ಮೊತ್ತದ 5% ಜಾಸ್ತಿ. ಹಾಗಾಗಿ ನೀವು ಆ ಗುತ್ತಿಗೆದಾರನಿಗೆ ಪಾವತಿ ಮಾಡಬೇಕಾದ್ರೆ 5%ರಲ್ಲಿ TDS ಮಾಡಬೇಕು. ಇನ್ನೊಂದು ಪೇಮೆಂಟ್ ತಗೊಳ್ಳಿ. ನೀವು ನಿಮ್ಮ ಆಡಿಟ್ರಿಗೆ ಒಂದು ಫೀಸ್ ಪೇ ಮಾಡ್ತಿದ್ದೀರಾ ಅಥವಾ ಒಂದು ಕೇಸ್ ನಡೀತಾ ಇದೆ, ಆ ಲಾಯರ್ಗೆ ಪೇಮೆಂಟ್ ಮಾಡಬೇಕು. ಈ ಪೇಮೆಂಟ್ ಮಾಡೋ ಸಂದರ್ಭದಲ್ಲಿ ಪಾವತಿ ಮೊತ್ತದ 5% ಅಥವಾ TDS ನಿಗದಿಯಾಗಿರುವ ದರದ 2 ಪಟ್ಟು. TDSಗೆ ನಿಗದಿಯಾಗಿದೆ 10%, ಮಾಮೂಲಿ ದರ 10%, ಇದ್ರ 2% ಏನಾಯಿತು? 20% ಆಯಿತು. ಹಾಗಾಗಿ ನಂಬರ್ 1ನಲ್ಲಿ 5%, ನಂಬರ್ 2ರಲ್ಲಿ 20%, ಇದೆರಡರಲ್ಲಿ ಯಾವ್ದು ಜಾಸ್ತಿ? 20% ಜಾಸ್ತಿ. ಹಾಗಾಗಿ ಹೆಚ್ಚಿನ ದರ ಅಂದರೆ 20%. ಈ ದರದಲ್ಲಿ ನೀವು TDSನ್ನು ಮಾಡಬೇಕು. ಆಮೇಲೆ 206ಅಲ್ಲಿ ಒಂದು ಸೆಕ್ಷನ್ ಇದೆ, ಅಲ್ಲಿ ಪ್ಯಾನ್ ನಂಬರ್ ಇಲ್ಲದೆ ಇರೋರಿಗೆ ಕನಿಷ್ಠ 20%ರಷ್ಟು TDS ಮಾಡಬೇಕು ಅಂತ ಈಗಾಗಲೇ ಕಾನೂನು ಮೊದಲಿಂದನೂ ಜಾರಿಯಲ್ಲಿ ಇದೆ. ಅದು ನಿಮ್ಗಳಿಗೂ ಕೂಡ ಗೊತ್ತಿದೆ. ಆಮೇಲೆ ಈ ಅಂತರ್ಜಾಲ ಇದೆಯಲ್ಲ, ಇದರಲ್ಲಿ ನಾವು ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ತನ್ನ ITRನ ಫೈಲ್ ಮಾಡಿದನೋ ಮಾಡಿಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಪೋರ್ಟಲನ್ನು ಕೊಟ್ಟಿದ್ದಾರೆ. ಇದು https report.insight.gov.in
ರಿಪೋರ್ಟಿಂಗ್ ವೆಬ್ ಆ್ಯಪ್ ಪೋರ್ಟಲ್ ಹೋಮ್ ಪೇಜ್ ಈ ಅಂತರ್ಜಾಲ ತಾಣದಲ್ಲಿ ನೀವು ಗಮನ ಇಡ್ಬೋದು. ಅಲ್ಲಿ ಹೋಗಿ ನಿಮ್ಮ ನೋಂದಣಿಯನ್ನು ಮಾಡಿಕೊಂಡು ನೀವು ಯಾವ ಪ್ಯಾನ್ ನಂಬರ್ನವರು ITR ಫೈಲ್ ಮಾಡಿದಾರೋ ಮಾಡಿಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಅವ್ರದ್ದು ಪ್ಯಾನ್ ನಂಬರ್ ಎಂಟ್ರಿ ಮಾಡಿದ್ರೆ ಅದು ನಿಮಗೆ ಮಾಹಿತಿ ಕೊಡುತ್ತೆ. ಆಮೇಲೆ ಕೆಲವು ಸಲ ಏನಾಗ್ಬೋದು, ಆ ಪೋರ್ಟಲಲ್ಲಿ ಕೆಲವ್ರದ್ದು ಪ್ಯಾನ್ ನಂಬರು ತೋರಿಸುತ್ತೆ, ಇವರಿಗೆ ಎಕ್ಸ್ಟ್ರಾ TDS ಮಾಡಬೇಕು ಅಂತ ತೋರಿಸಿರ್ಬೋದು. ಆದರೆ ಆ ಪರ್ಟಿಕ್ಯುಲರ್ ಪಾವತಿ ಮಾಡಬೇಕಾಗಿರೋಂಥ ವ್ಯಕ್ತಿ ತನ್ನ 2 ವರ್ಷದ ರಿಟರ್ನ್ನ ಫೈಲ್ ಮಾಡಿರ್ಬೋದು. ಅವನು ಫೈಲ್ ಮಾಡಿರೋ ಮಾಹಿತಿ ಅಲ್ಲಿ ಕ್ಯಾಪ್ಚರ್ ಆಗಿಲ್ಲದೆ ಇರ್ಬೋದು. ಅಂಥ ಕೇಸಲ್ಲಿ ನೀವೇನು ಮಾಡಬೇಕು, ಆ ವ್ಯಕ್ತಿಯಿಂದ ಅವನ ಲೆಟರ್ ಹೆಡ್ಡಲ್ಲಿ ಒಂದು ಅಂಡರ್ಟೇಕಿಂಗ್ ತಗೊಳ್ಬೇಕು. ಏನಂತ ಅಂದರೆ 2018-19 ಮತ್ತು 19-20 ಹಣಕಾಸು ವರ್ಷದಲ್ಲಿ ನಾನು ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡಿದ್ದೀನಿ. ಆಮೇಲೆ ಅದರದ್ದು ಅಕ್ನಾಲೇಜ್ಮೆಂಟ್ ನಂಬರ್ ಈ ಥರ ಇದೆ, ಅದ್ರದ್ದು ಕಾಪಿ ಕೊಡ್ತಾ ಇದ್ದೀನಿ. ನೀವು ನನಗೆ ಹೈಯರ್ ರೇಟಲ್ಲಿ TDS ಮಾಡಬೇಡಿ, ಹಳೆಯ ರೇಟಲ್ಲೇ ಮಾಡಿ. ಮುಂದೆ ಏನಾದರೂ ನಾನು ಕೊಟ್ಟಿರೋ ಡಿಕ್ಲರೇಷನ್ ತಪ್ಪು ಅಂತ ಕಂಡು ಬಂದರೆ ಅದರಿಂದಾಗಿ ನಿಮಗೇನಾದರೂ ತೆರಿಗೆ ಮತ್ತು ಬಡ್ಡಿ ದಂಡ ಏನಾದರೂ ಬಂದರೆ ಅದು ನಾನು ಕಟ್ಕೊಡ್ತೀನಿ ಅಂತ ಒಂದು ಅಂಡರ್ಟೇಕಿಂಗನ್ನು ಅವರಿಂದ ತಗೊಳ್ಬೇಕು. ಸೊ ನೀವು ವೆಬ್ಸೈಟಲ್ಲಿ ಈ ಪರ್ಟಿಕ್ಯುಲರ್ ವ್ಯಕ್ತಿ ಏನು ಹೈಯರ್ TDSಗೆ ಎಲಿಜಿಬಲ್ ಇಲ್ಲ ಅಂತ ತೋರಿಸಿದ್ರೂ ಕೂಡ ಇದೊಂದು ಅಡಿಷ್ನಲ್ ಆಗಿ ಒಂದು ಅಂಡರ್ಟೇಕಿಂಗ್ ತಗೊಳ್ಳೋದು ಯಾವಾಗಲೂ ಕೂಡ ಒಳ್ಳೆಯದು. ಇದು ಈ ಥರ ನಾವು ಒಂದು ಫಾರಮನ್ನು ತಯಾರು ಮಾಡಿದ್ದೀವಿ. ಈ ಫಾರಮನ್ನು ಆದಾಯ ತೆರಿಗೆ ವೆಬ್ಸೈಟಲ್ಲಿ ಕೂಡ ಹಾಕಿದ್ದಾರೆ. ಅಲ್ಲಿ ಆಂಗ್ಲ ಭಾಷೆನಲ್ಲಿದೆ, ಅದನ್ನು ಒಂದು ಸ್ವಲ್ಪ ಬದಲಾವಣೆ ಮಾಡಿ ಕನ್ನಡ ಭಾಷೆನಲ್ಲಿ ಇಲ್ಲಿ ಹಾಕಿದ್ದೀವಿ. ಇದೊಂದು ಮಾದರಿ ಒಂದು ಪತ್ರ. ಈ ಮಾದರಿನಲ್ಲಿ ನೀವು ಒಂದು ಪತ್ರವನ್ನು ತಗೊಂಡು ಅದನ್ನು ನೀವು ಫೈಲಲ್ಲಿ ಇಟ್ಕೊಳ್ಬೇಕು. ನಾಳೆ ದಿನ ನಿಮ್ಮ TDSದ ಆಡಿಟ್ ಬಂದವಾಗ ಇಶ್ಯೂ ರೈಸ್ ಆದರೆ ನೀವು ನಿಮ್ಮ ಯಾರು TDS ಆಡಿಟ್ ಮಾಡಲಿಕ್ಕೆ ಬಂದಿರ್ತಾರಲ್ಲ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು, ಅವರಿಗೆ ಇದನ್ನು ತೋರಿಸ್ಬಿಟ್ಟು ನೀವು ಸರಿಯಾದ ದರದಲ್ಲಿ TDS ಮಾಡಿದ್ದೀರಾ ಅಂತ ಅವರಿಗೆ ಮನವರಿಕೆ ಮಾಡಿಕೊಡ್ಬೋದು. ಸೊ ಈ 206 ಸೆಕ್ಷನ್ AB ಪ್ರಕಾರ ಯಾವ ವ್ಯಕ್ತಿಗೆ ಹೈಯರ್ ರೇಟಲ್ಲಿ TDS ಮಾಡಬೇಕೋ ಅದನ್ನು ಮಾಡದೇ ನೀವು ಹಳೆ ರೇಟಲ್ಲೇ TDS ಮಾಡಿದ್ರೆ ಆ ಡಿಫರೆನ್ಸ್ TDS ಅದಕ್ಕೆ ದಂಡ ಮತ್ತು ಬಡ್ಡಿ ಇದನ್ನು ಪಾವತಿ ಮಾಡೋಕ್ಕೆ ಆಸ್ ಎ ಟ್ಯಾಕ್ಸ್ ಡಿಡಕ್ಟರ್ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ. ಆದಾಯ ತೆರಿಗೆ ಇಲಾಖೆಯವರು ನಿಮ್ಮ ಈ ಒಂದು ಏನು ದಂಡ ಬಡ್ಡಿ ಮತ್ತು ಶಾರ್ಟ್ TDS ಏನಿದೆ ಇದನ್ನು ಅವರು ನಿಮ್ಮ ಆಸ್ ಎ ಟ್ಯಾಕ್ಸ್ ಡಿಡಕ್ಟರ್ ನಿಮ್ಮ ಅಕೌಂಟಿಂದ ಅದನ್ನು ಡಿಡಕ್ಷನ್ ಮಾಡ್ಕೊಳ್ತಾರೆ. ನೀವು ಸರ್ಕಾರಿ ಕಚೇರಿದು ಟ್ಯಾಕ್ಸ್ ಡಿಡಕ್ಟರ್ ಆಗಿದ್ದರೆ ಆಸ್ ಎ ಡ್ರಾಯಿಂಗ್ ಆಫೀಸರು ನಿಮಗೆ ತುಂಬ ಜವಾಬ್ದಾರಿ ಇರುತ್ತೆ. ಯಾಕಂದರೆ ಕಡಿಮೆ ತೆರಿಗೆಯನ್ನು TDS ಮಾಡಿ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದರೆ ನೀವು ಕಡಿಮೆ TDS ಮಾಡಿದ್ದೀರಾ ಅಂತ ನೋಟಿಸ್ ಬಂದವಾಗ ಸರ್ಕಾರ ತನ್ನ ಕೈಯಿಂದ ಅದನ್ನು ಪಾವತಿ ಮಾಡೋದಿಲ್ಲ. ಆ ಸಮಯದಲ್ಲಿ ಡ್ರಾಯಿಂಗ್ ಆಫೀಸರ್ ಯಾರಿದ್ದಾರೆ ಅವರಿಂದ ರಿಕವರಿಗೆ ಬರೀತಾರೆ. ಹಾಗಾಗಿ ಡ್ರಾಯಿಂಗ್ ಆಫೀಸರ್ಗಳು ತುಂಬ ಕೇರ್ಫುಲ್ಲಾಗಿ ಸೆಕ್ಷನ್ 206 ತಿಳ್ಕೊಂಡು ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ನಿಮ್ಮ ಒಂದು ಟ್ಯಾಕ್ಸ್ ಕನ್ಸಲ್ಟೆಂಟ್ ಯಾರಿದ್ದಾರೆ, ಆಡಿಟರ್ ಯಾರಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಯಾವ ದರದಲ್ಲಿ ತೆರಿಗೆಯನ್ನು ಪಾವತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಸರಿಯಾದ ದರದಲ್ಲಿ ತೆರಿಗೆ ಪಾವತಿ ಮಾಡಿಕೊಂಡು ಮುಂದೆ ಬರುವಂಥ ತೊಂದರೆಗಳಿಂದ ಬಚಾವ್ ಆಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಮಾಹಿತಿ ಹೊಸ ಸೆಕ್ಷನ್ 206 AB ಬಗ್ಗೆ. ಹಾಗೆಯೇ ಮುಂದೆ ಇನ್ನೊಂದು 2-3 ಸೆಕ್ಷನ್ ಬಗ್ಗೆ ನಾನು ಹೇಳುವಂಥದ್ದಿದೆ. ಅದಕ್ಕೆ ಪ್ರತ್ಯೇಕವಾಗಿ ಬೇರೆಯಾದಂಥ ಒಂದು ವಿಡಿಯೋನ ಮಾಡಿ ನಿಮಗೆ ತಲುಪಿಸ್ತೀನಿ. ಅಲ್ಲಿ ತನಕ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಈ ಕೊರೋನಾ ರೋಗದಿಂದ ದೂರ ಇರಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.